ಎಸ್ಪಾಸ್ ಸ್ಪೀಡ್ ಸ್ಪೋಕನ್ ಇಂಗ್ಲಿಷ್ ಅಂಡ್ ಸಾಫ್ಟ್ ಸ್ಕಿಲ್ಸ್ ಜೀವನ ಜ್ಯೋತಿ 50% ಆಫರ್ ಮತ್ತು ಮಹಿಳೆಯರಿಗೆ ವಿಶೇಷ 60% ರಿಯಾಯಿತಿ ದಿನಾಂಕ 31/8/2018 ಮಾತ್ರ. ನಮ್ಮ ವಿಳಾಸ ಅಲ್ಫಾ ಪ್ಲಾಜಾ 2ನೇ ಮಹಡಿ ಹಳೆ ಸಿಎಂಸಿ ಎದುರಿಗೆ ಗಾಂಧಿ ಚೌಕ್ ವಿಜಯಪುರ. ದೂರವಾಣಿ ಸಂಖ್ಯೆ 9035245900 ಮತ್ತು 9148734847. स्वागत है आपका बी न्यूज नेशन में। मैं हूं आबिद हुसैन शेख। बीजापुर में मंटप लाइट माइक फ्लावर डेकोरेशन संघ का 21वां सम्मेलन आज बीजापुर के KSRTC फंक्शन हॉल में बीजापुर मंटप लाइट माइक और फ्लावर डेकोरेशन के मालिकों के संघ की ओर से सम्मेलन आयोजित किया गया, जिसमें नगर शासक बसनगौड़ा पाटिल यत्नाड़ और महानगर पालिका की मेयर श्रीदेवी लोगावी मुख्य अतिथि रहे। इस मौके पर अपनी मांगों को लेकर शासक को मनवी दी गई, जिसको पूरा करने का भरोसा जताया शासक ने। नहीं मारका ಐದು ಹೋದ್ರೆ ಹೋಗಿ ವಿಶ್ವಾಸ ಇಲ್ಲ ವಿಶ್ವಾಸ ಕೊಟ್ಟು नाही ಇದಕ್ಕೆ ಏನು ಇದಕ್ಕೆ ಸಾಯಿ ನಾಯಕ ಮಾಲಕ ಕೈ ತಕೊಂಡ ಅವರು ಮುಜೆ ಐದು ಸಿನಾಗ ರೇಗ ನಸ್ಮರಣ ಹಿತ ಐಸನೆ ಈಗ ಪೊಲೀಸ್ ಕಂಟ್ರೋಲ್ ಕೊಟ್ಟಿದ್ದೀರಿ ಹೊರ ಹೊರ ಹಾಕ್ತಿಲ್ಲ ನಾಯಕ ಮಾಲಕ ನಾಯಿಗಳು ಡೇಂಜರ್ ರೀ ನಾಯಿಗಳು ಬೆಸ್ಟ್ ಪೊಲೀಸ್. ಈಗ ನಾವು ಹೊಂಟಿನ್ರಿ ತುಳಜಾಪುರ ಪ್ರೋಗ್ರಾಮ್ ನಮ್ಮ ತುಳಜಾಪುರ ನಾನು ನಮ್ಮ ಡ್ರೈವರ್ ಹಣಮಂತ ನಮ್ಮ ಡ್ರೈವರ್ ಚಂದ್ರಶೇಖರ್ ಬೆಣ್ಣೇಶ್ವರ್ ಜಿಲ್ಲಾ ಗೌರವಾಧ್ಯಕ್ಷರು ಸಂಘಟನಾ ಕಾರ್ಯದರ್ಶಿಗಳಾದ ಎಂ ರಾಜೇಶ್ ಅವರಿಗೂ ಸಹ ವೇದಿಕೆ ಮೇಲೆ ಹಾಜರಿರುತ್ತಾರೆ. ಜಯ ಭಾರತ ಜನನಿಯ ಕರುಣಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಜನನಿಯ ಕರುಣಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ಕವಿವನಗಳ ನಾಡೆ ಜಯ ಹೇ ಯಾವುದೇ ರೀತಿಗಳು ಇಲ್ಲಿವರೆಗೆ ಪೂರ್ಣ ಬಂದಿಲ್ಲ. ಆದರೆ ಈ ಸಲ ಏನಾಗ್ತದೆ ನಮ್ಮ ಹೃದಯ ಏನು ಸದೈವ ಅನ್ನೋದು ಈ ಸಲ ಮತ್ತೊಂದು ಸಲ ನಮ್ಮ ಬೇಡಿಕೆಗಳನ್ನು ಇವೆ. ಅವು ನಾವು ನಮ್ಮ ಶಾಸಕರಿಗೆ ಹಾಗೂ ನಗರ ಪೌರಾಯುಕ್ತರಿಗೆ ಇದ್ದಾರೆ. ಅವು ಏನಪ್ಪ ಅಂತ ಹೇಳಿದ್ರೆ ಜಿಲ್ಲಾ ಮಂಟಪ ಲೈಟ್ ಮಾಯಿಕ್ ಮತ್ತು ಫ್ಲವರ್ ಡೆಕೋರೇಟರ್ಸ್ ಮಾಲೀಕರ ಸಂಘ ವಿಜಯಪುರ ಮನವಿ ಪತ್ರ ಈ ಪ್ರಕಾರ ಇದೆ. ಶ್ರೀ ದೇವಿ ಲೋಕಾವಿ ಮಹಾಪೌರಾಯುಕ್ತರು ವಿಜಯಪುರ ನಮ್ಮ ಬೇಡಿಕೆಗಳು ಈಡೇರಿಸುವ ಕುರಿತು ನಮ್ಮ ಬೇಡಿಕೆಗಳು ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಸಂಘಕ್ಕೆ ನಿವೇಶನ ಮತ್ತು ಮಂಗಲಕಾರ ಭವನ ನಿರ್ಮಾಣಕ್ಕೆ ಸರ್ಕಾರದಿಂದ ಸಹಾಯಧನ
ಬೇಕಾಗಿದೆ. ಮತ್ತು ನಮ್ಮ ಉದ್ಯೋಗವನ್ನು ಸಣ್ಣ ಕೈಗಾರಿಕೆ ಉದ್ಯೋಗಗಳನ್ನು ಪರಿಗಣಿಸುವರು. ಸರ್ಕಾರದಿಂದ ಬಡ್ಡಿ ಮೂರು ಬಡ್ಡಿ ದರದಲ್ಲಿ ಸಾಲ ನೀಡುವ ಸಲುವಾಗಿ ಮತ್ತು ನಮ್ಮ ಸಂಘದ ಸದಸ್ಯರಿಗೆ ನಿಮಿಷಗಳ ಜಮೀನು ಕನಿಷ್ಠ 5 ಎಕರೆ ಜಮೀನನ್ನು ಸರ್ಕಾರದಿಂದ ನೀಡಲಿದೆ ಅಂತ ಹೇಳಿ ಸನ್ಮಾನ್ಯ ಶ್ರೀಗಳು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾರೆ. ಮಾನ್ಯ ನಗರ ಶಾಸಕರಿಂದ ಪ್ರೀತಿಯ ಸನ್ಮಾನ. ಸಮಯ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇದೆ. ದಯವಿಟ್ಟು ಕಾರ್ಯಕರ್ತರೆಲ್ಲ ಸ್ವಲ್ಪ ಬೇರೆ ಬೇರೆ ಕೆಲಸ ಮಾಡಬೇಕು. ಇಂದಿನ 21ನೇ ವಾರ್ಷಿಕ ಸ್ನೇಹ ಸಮ್ಮೇಳನ 2018 ಅಸೋಸಿಯೇಷನ್ಗಳು ಎಲ್ಲ ಉಂಟಾಗ್ತದೆ. ಆದರೆ ಪ್ರತಿ ವರ್ಷ ಈ ರೀತಿ ಎಲ್ಲ ಟೆಂಟ್ ಮಾಲೀಕರು, ಡೆಕೋರೇಟರ್ಸು, ಮಂಟಪದವರು, ಮೈಕ್ದವರು, ಫ್ಲವರ್ ಡೆಕೋರೇಟರ್ಸು ಎಲ್ಲರೂ ಕೂಡಿ ಈ ರೀತಿ ಒಂದು ಕಡೆ ಗೆಟ್ ಟುಗೆದರ್ ಅಂತ ಎಲ್ಲರೂ ಕೂಡಿ ಕಷ್ಟ ಸುಖ ಆನಂದ ಹಂಚುವಂತ ಒಂದು ಮಾದರಿಯಾದಂತಹ ಸಂಘ ಆದರೆ ಇದೇ ಬೆಳೆ ಇವತ್ತು ನಾವು ಬಯಸ್ತಾ ಯಾಕಂದ್ರೆ ಹಲವು ಅಸೋಸಿಯೇಷನ್ಗಳಿರ್ತಾವು. ಆದರೆ ಅವು ಈ ರೀತಿ ಒಂದು ಆತ್ಮೀಯತೆಯಿಂದ ಎಲ್ಲರೂ ಕರೆದು ಎಲ್ಲರೂ ತಮ್ಮ ಈ ಅಸೋಸಿಯೇಷನ್ದಾಗೆ ಸೀನಿಯರ್ ಅದ 30, 40, 50 ವರ್ಷದಿಂದ ಆ ಅನುಭವ ಇಟ್ಕೊಂಡು ಕೆಲಸ ಮಾಡೋದಂತ ಸನ್ಮಾನ ಮಾಡಿ ಗೌರವಿಸಿ ಈ ರೀತಿ ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ನಮ್ಮ ಈ ಅಸೋಸಿಯೇಷನ್ ಮಾಡ್ಕೊಂಡು ಬಂದಾಗ ಅಸೋಸಿಯೇಷನ್ಗೆ ನಿಮ್ಮೆಲ್ಲ ಚಟುವಟಿಕೆಗೆ ಅನುಕೂಲ ಆಗುವಂಥದ್ದು ಕಡಿಮೆ ರೇಟ್ನಾಗ ನಿಮ್ಮ ಅಸೋಸಿಯೇಷನ್ನಿಂದ ಖರೀದಿ ಮಾಡಿರಿ. ಅಲ್ಲಿಂದ ಮುಂದೆ ಅಲ್ಲೇನು ಸಮುದಾಯ ನಿಮ್ಮ ಆಫೀಸ್ ಕಟ್ಟಲಿಕ್ಕೆ ಸಮುದಾಯವನ್ನು ಕಟ್ಟಲಿಕ್ಕೆ ನಾವು ಕೊಂಡ್ಕೊಳ್ಳೋದು ನಮ್ಮ ಸರ್ಕಾರದಿಂದ ಯಾವ್ಯಾವ ಯೋಜನೆ ಒಳಗೆ ನಿಮ್ಗೆ ಹಾಕಿ ಮಾಡಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳಿ ಇವತ್ತು ನಾಳೆ ನಮ್ಮದು ಡಿಸೆಂಬರ್ 24ರಿಂದ 31 ಇಡೀ ನಮ್ಮ ಜಿಲ್ಲೆ ಇತಿಹಾಸದಲ್ಲಿ ಭಾಳ ದೊಡ್ಡ ಕಾರ್ಯಕ್ರಮ ಬಿಜಾಪುರದಲ್ಲಿ ಆಗ್ತದೆ. ಸುಮಾರು 400 ಎಕರೆದಾಗ ನಾವು ಭಾರತ ವಿಕಾಸ ಸಂಘ ಮಾತ್ರ ಮಾಡಬೇಕು. ಅಲ್ಲಿ ದೊಡ್ಡ ಪೆಂಡಾಲ್ ಸುಮಾರು 1 ಲಕ್ಷ ಜನ ಕೂಡುವಂಥ ಪೆಂಡಾಲ್ ಹಾಕಬೇಕಾಗ್ತದೆ. ಒಂದು 50,000 ಜನ ಊಟ ಮಾಡುವಂಥ ಪೆಂಡಾಲ್ ಹಾಕಬೇಕಾಗ್ತದೆ. ಮತ್ತು ಇಡೀ ದೇಶ ತುಂಬ ಏನು ಇವು ಅದಾವ ಕಂಪ್ನಿಗಳು ಕನ್ಸ್ಟ್ರಕ್ಷನ್ ಮಾಡೋದು, ಸೋಲಾರ್ ಬರ್ಬೋದು, ಇಡೀ ದೇಶನಾಗಿರುವಂಥ ಸುಮಾರು 400-500 ಮಳಿಗೆಗಳು ಬರ್ತಾವೆ. ಅಲ್ಲಿ ಜನ ಎಲ್ಬೋಲಿಕ್ಕೂ ಪೆಂಡಾಲ್ ಹಾಕ್ಲಾಗತ್ತೀವಿ. ಈ ರೀತಿ ನಾವು ವಿಚಾರ ಮಾಡಿವಿ, ನಾವು ನಿರ್ಣಯ ಮಾಡಿ ಈಗಾಗಲೇ ಅದೇನು ಕೊಟ್ಟು ನಾವು ಬಿಜಾಪುರ ಮಂದಿಗೆ ಕೊಡೋದು ಹಳ್ಳಿನ ಅದಕ್ಕೆ ಅದನ್ನು ಪೂರ್ತಿ ಯಾಕಂದ್ರೆ ಒಬ್ಬರಿಬ್ಬರ ಕಡೆ ಆಗುತ್ತೆ ಇಡೀ ಅಸೋಸಿಯೇಷನ್ದಾಗ ಅದಾಗ ಇನ್ವಾಲ್ವ್ಮೆಂಟ್ ಆಗ್ಬೇಕಾಗ್ತದೆ ನನಗೆ ಅನಿಸ್ತದೆ. ಅಷ್ಟು ಮಾಹಿತಿ ಬರ್ಬೇಕಾಗ್ತವೆ. ಯಾಕಂದ್ರೆ ಒಂದು ದಿವಸಕ್ಕೆ 8 ದಿವಸ ನಡೀತದೆ ಕಾರ್ಯಕ್ರಮ. ಒಂದು ದಿವಸಕ್ಕೆ 2-2.5 ಲಕ್ಷ ಜನ ಇಡೀ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಜನ ಬರ್ತಾರೆ ಈ ಕಾರ್ಯಕ್ರಮದಲ್ಲಿ. ಅಲ್ಲಿ ಇಡೀ ದೇಶದ ಬಗ್ಗೆ ಚರ್ಚೆ ಆಗ್ತದೆ. ಈ ದೇಶದ ರಾಷ್ಟ್ರಪತಿಗಳನ್ನು ನಾವು ಕರೆಸ್ತಾ ಇದ್ದೀವಿ, ಪ್ರಧಾನಮಂತ್ರಿಗಳು ಒಪ್ಪಿಕೊಂಡಿದ್ದಾರೆ ಮತ್ತು ಅನೇಕ ಕೇಂದ್ರ ಸರ್ಕಾರದ ಮಂತ್ರಿಗಳು, ಮುಖ್ಯಮಂತ್ರಿಗಳು ಭಾಳ ದೊಡ್ಡ ಕಾರ್ಯಕ್ರಮ ಆಗೋದ್ರಿಂದ ನೀವು ಸಹಿತ ನಮಗೆ ಯೋಗ್ಯವಾದ ಜಾಗ ನಿಮ್ಮ ರೇಟ್ನಾಗಲ್ಲ ಯೋಗ್ಯವಾದ ಜಾಗ ಕೊಡಬೇಕು. ಯಾಕಂದ್ರೆ ಏನು ಮಾಡ್ತೇವೆ ಮೊದಲೇ ದಿವಸ 2 ಲಕ್ಷ ರೂಪಾಯಿ ಮಾಡಿರ್ತೇವೆ. ನೆಗೋಸಿಯೇಷನ್ ಮಾಡಿ 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 ಯಾಕಂದ್ರೆ ಬೆಂಗಾಲ್ ನೋಡ್ಬೇಡ ನಮ್ಗೆ ನಾನೇ ಭಾಳ ಸಂಬಂಧ ಐತಿ. ಯಾಕಂದ್ರೆ ನಮ್ಮ ಸಾಹೇಬಣ್ಣ ಅದಲ್ಲ ಅನುಕೂಲ 2 ಲಕ್ಷ ರೂಪಾಯಿ ಮುಂದೆ 6 ತಿಂಗಳ ವರ್ಷಗಟ್ಟಲೆ ಅಡ್ಡಾಡಿಸಿ 50,000 ರೂಪಾಯಿ ಕಡ್ಯಾಕ. ಅದಕ್ಕೆ ಯಾಕಾಗಿದ್ದು ಕೋಟಿಗಟ್ಟಲೆ ಇವತ್ತು ನಮ್ಮದು ಪೆಂಡಾಲ್ ಖರ್ಚು ಬರ್ತದೆ, ಕೋಟಿಗಟ್ಟಲೆ ಆಗ್ತದೆ. ಎಷ್ಟು ಆಗ್ತದೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಇಡೀ ಎಸ್ಟಿಮೇಟೇ ಸುಮಾರು 50 ಕೋಟಿ ರೂಪಾಯಿ ನಿಜವಾದ ಕಾರ್ಯಕ್ರಮ. ಬಹುಶಃ ನಮ್ಮ ಬಿಜಾಪುರದವರಿಗೆ
ಈ ಲೈಟು ಮೈಕು ಡೆಕೋರೇಷನ್ ಅವರಿಗೆ ಇದೊಂದು ಚಾಲೆಂಜ್ ಇದೆ. ನೀವೇನಾದ್ರು ಇದನ್ನ ಎಕ್ಸಾಮ್ ನಂಬರ್ 1 ಮಾಡಿಬಿಟ್ರಂದ್ರೆ ಎಲ್ಲ ಕಡೆಗೂ ಯಾಕಂದ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿ ಕೇಳ್ತಾರೆ, ಇದು ಯಾರು ಹೊರದಲ್ಲಿ ಕಂಡಾರೆ, ಇದು ಯಾರು ಮಾಡಿದ್ರೆ ಲೈಟಿಂಗ್ ಇದು ಫ್ಲವರ್ ಡೆಕೋರೇಷನ್ ಯಾರು ಮಾಡ್ಯಾರಂದ್ರೆ ಅಟ್ ಗಿರಾಕಿಗಳು ನಾವು ಹಿಡಿದುಕೊಟ್ಟಂಗೆ ಆಗ್ತದೆ. ಅದಕ್ಕೆ ನಮಗೆ ಅವ್ರು ಮತ್ತೆ ನಮಗೂ ಕನೆಕ್ಷನ್ ಬೇಕಲ್ಲ. ಅಂದ್ರೆ ಇಂಥ ದೊಡ್ಡ ಮೊಕ್ಕ ನಾವು ಜನರಿಗೆ ಇವತ್ತು ನಮ್ಮದೇನು ಉದ್ದೇಶ, ನಮ್ಮ ಜನರಿಗೆ ಬಿಜಾಪುರದಲ್ಲಿ ಕೊಟ್ಟರೆ ಅವ್ರು ನೋಡಿ ಒಮ್ಮೆ ಏನಾಗ್ತದೆ, ಇಂಥ ಅವಕಾಶನಾಗೇ ಇಡೀ ದೇಶದ ತುಂಬ ಪಾಪ್ಯುಲರ್ ಆಗ್ತದೆ. ನಮ್ಗೆ ಯಾವುದೋ ಒಂದು ಒಳ್ಳೆ ಕಾರ್ಯಕ್ರಮ ಒಳ್ಳೆ ಬೆಳ್ಳ ಹೊಡೆದ್ರೆ ನಾವು ಎಲ್ಲೆಲ್ಲರೂ ಗುಡ್ಡತ್ತಾರ, ಸಾಂಗಿ ಹೊಡತ್ತಾರ, ಎಲ್ಲೆಲ್ಲರೂ ಹೇಳ್ತಿರ್ತಾರೆ. ಹಾಗಾಗಿ ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳಿ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. आज 21वां हमारा मंटप लाइट माइक एंड फ्लावर डेकोरेशन का जन्मदिन है। ऐसा तो आज के हिसाब से जब हम काम शुरू करे हैं वो हिसाब लगाए तो आज सिल्वर जुबली का उपक्रम है, क्योंकि 4 साल पहले से हमने शुरुआत की थी। 4 से 8 लोग मिलके 8 से 16, 16 से 32, 32 से 3200, 3200 से आज मेरे हिसाब से कर्नाटक के 19 जिले हमने कंट्रोल कर लिए हैं। मैं तो कहता हूं कि नॉर्थ कर्नाटक निकाल के अध्यक्ष को मैं हर बार बोलता हूं हमारे नॉर्थ कर्नाटक के इसका नाम आप कर्नाटक रख दो, क्योंकि अभी कर्नाटक ही हमारा आधे में आ गया है, तो फिर नॉर्थ कर्नाटक क्यों रखते हैं। इसलिए मैं अध्यक्ष से और एक बार रिक्वेस्ट करता हूं कि आज जो भी सम्मेलन होगा नॉर्थ कर्नाटक में कर्नाटक होगा, क्योंकि हमारे जिले से 6 जिले साउथ के भी इधर आ गए तो फिर कर्नाटक बन जाता है। कि वो हमारे इस गरीब बीजापुर में जो हमारे जो गरीब लोग हैं, मंटप लाइट फ्लावर जो 5000 10,000 जो बड्डी से लोन लेके बड्डी भर के करते करते अपने आप को ये लाइन में लाए हुए कि उन्होंने उनको भांप लिया और अपने दिल की जो भी बात अपने मन में थी वो समझ के हमारा मंटप लाइट माइक फ्लावर डेकोरेशन की हिम्मत को आगे बढ़ाते हुए वो हमारा साथ देने के लिए कहीं, इससे बड़ी बात और क्या हो सकती है। मैं भी उनका तहे दिल से शुक्रगुजार हूँ। अस्सलाम वालेकुम। आज हमारा बीजापुर डिस्ट्रिक्ट माइक लाइट और फ्लावर डेकोरेशन का 21वां सम्मेलन है। यानी ये जो हमने शुरुआत की थी 92 से एक 8-10 जने मिला के इस संगठन को बनाना बोल के, पहले बीजापुर में बनाना बोल के हमने सब छोटे कारोबारी मिलके ये संगठन को चालू करे। करते करते हम बीजापुर पूरा संगठन बन गया। उसके बाद में डिस्ट्रिक्ट करना बोल के डिस्ट्रिक्ट का करे, फिर के डिस्ट्रिक्ट करके फिर इससे क्या होने वाला, हमारे प्रॉब्लम बहुत आते रहते हैं बोल के हमने क्या करे, चलो पूरा नॉर्थ कर्नाटक करेंगे बोल के इस तरह हमने 3 साल रात दिन ये वो एक करके अपने हाथ का पैसा लगा के हमने सबको इकट्ठा करके आज 21 साल के अंदर कम से कम कर्नाटक के लाइट माइक फ्लावर डेकोरेशन के मालक और लेबर मिला के 20 लाख लोग होते हैं, उनकी रोजी रोटी चलती है इस पे। ये संगठन को ये जो कारण है पूरे कर्नाटक का, ये बीजापुर को जाता है। फाउंडर बीजापुर हैं, बीजापुर वाले फाउंडर हैं इसके। और मैं जब शुरुआत किया था मैं एक मामूली 60 रुपये में काम करता था, फिर थोड़ा करते करते थोड़ा माल बना के मैंने शुरुआत की। आज ये पोजीशन पे हूँ कि हनीफ मंटप और शेल एंड सर्विस दोनों रखा हूँ। नहीं कितना भी बड़ा डेकोरेशन हो क्या भी हो हम कर सकते हैं। मैं आप सबका बिन्यूज वालों का और संगठन बनाना बोले तो इस ऐसा सोचा कि ये एक साथ सब भी मिल गए तो कंपटीशन नहीं होता, हम सबकी मालूमात कौन कहाँ है किधर है। आज ये संगठन का मतलब ये है कि अब समझो मैं दिल्ली गया या कश्मीर गया, क्या हुआ मेरा एक्सीडेंट हो जाता है तो फिर इधर वाला मालूम हो कि ये मैं मंटप और लाइट वाला है बोले तो वहाँ के लोग आके हमको हेल्प करके ऐसे संगठन इंडिया के अंदर ऐसे बहुत केस हुए हैं, जिसको मंटप वाले को एक फ़ोन करके पूरा उन्होंने अपना इलाज करके अपने घर तक पहुँचाता है। इसके अंदर मैं 45 ईयर्स ओल्ड हूँ।
एक्सपीरियंस इतना करे, हाँ। आपको उससे क्या फायदा मिला? संगठन करके आपको क्या फायदा? बहुत फायदा मिला, बहुत फायदा मिला। ये जो सब ये नया नया माल इंडिया के अंदर किधर मिलता है, क्या मिलता है, ये मालूम नहीं था। जब संगठन करने लगे तो फिर हमें साल को एक बार नॉर्थ कर्नाटक का फंक्शन एग्जीबिशन करने लगे, जो ऑल इंडिया के सब जो दुकानदार है, नया नया लॉन्च होता है, वो सब वहाँ जमा होता है, वो सबको मालूम हो जाता है एक साथ मतलब क्या क्या मिलता है, वो सहूलत मिल गए अपने को। मेरा नाम मोहम्मद हनीफ ताजिम तरक, मेरे फर्म का नाम हनीफ मंटप लाइट डेकोरेशन। और खबरों के लिए देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर एसएमपी केबल नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप, जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताज़ा और सही खबरें देख सकते हैं। तो प्लीज़ बी न्यूज नेशन के फेसबुक पेज को भी लाइक करना ना भूलें। और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।